ಮೊದಲು ನಾವು HP ಎಷ್ಟಕ್ಕೆ ಇರ್ಲಿ ಆಡ್ತಿದ್ವಿ. ನಮ್ ಗಾಡಿ HP ಚೆಕ್ ಮಾಡ್ಕೊಂಡ್ರು ಮಾಡ್ಕೊಂಡಿಲ್ಲ ಅವ್ರ. ಇನ್ನು ಮುಂದಿನ ಕನಕ್ 80 HP ಇದ್ರು ಆಡಾಕ ಅವ್ರು ಬರ್ಬೇಕ. 65 ಇರ್ಲಿ, ಟರ್ಬೋ ಹಾಕೋಲಿ ಟರ್ಬೋ ಬಿಡ್ಲಿ, ಅವ್ರ ಅಷ್ಟ್ರು ಕೂಡಿ ಗ್ರೂಪ್ ಮಾಡ್ಕೊಂಡ್ರ ನಮ್ಗೆ ನಡೆಯಂಗಿಲ್ಲ. ಪ್ರತಿಯೊಂದು ಕನಕ್ ಪ್ರತಿಯೊಂದು ಗಾಡಿ ಬರುವನ. ಬರೀ 5,000ದವ್ರ ಕುಬೋಟದವ್ರ ಮಾತಾಡ್ಕೊಂಡ್ ನಮ್ಗೆ ನಡೆಯಲ್ಲ. ಅವ್ರಿಬ್ರೇ ಮಾತಾಡ್ಕೊಂಡ್ರೆ ನಡೆಯಲ್ಲ. ಕಂಪನಿ ಎಲ್ಲ ಬಾಳ್ದಾವ್. ಎಷ್ಟ್ ಕಂಪನಿ ಇದಾವ ಗಾಡಿ? ಬಾಳದಾನ ಕಂಪನಿ. ಕುಬೋಟ ಐತಿ, ನ್ಯೂ ಹಾಲೆಂಡ್ ಐತಿ, ಮಹೇಂದ್ರ ಐತಿ, ಹಿಂದೂಸ್ತಾನ್ ಐತಿ, HM ಐತಿ. ಅಷ್ಟ್ರು ಬರ್ಬೇಕ ನಮಗ. ಮಂದಿ ನೋಡಾಕ್ ಬರ್ತೈತಿ. ಪ್ರತಿಯೊಬ್ಬನ ಮನ್ಯಾಗ ಪ್ರತಿಯೊಂದೊಂದು ಗಾಡಿ ಇರ್ತಾವ. ಮುಂದಿನ ಕನಕ HP ಸಂಬಂಧ ಇಲ್ಲ. ಆಡೋದ್ ನಿಗ್ತಿರ್ತಾರ, ಬರ್ಲಿ ಇರ್ಕ ಮನೆ ಹಾಕ್ತಾರಿ. ಏನ್ ಹೊಳಿ ಹೋಗ್ಯಾರಲ್ಲ, ಮುಂದಿನ ಕನಕ್ ಇವ್ರು ಯಾರು ಹೋಗಬಾರ್ದ. ಹೊಳಿ ಹೋಗೋದ್ ಆತದ್ರ ಈ ಕನ ಆಡಿ ಹೋಗ್ಬೇಕವ್ರ. ಬೆಟ್ಟ ಬಿಡದ್ಲಿ ಕನಾನ ಬಿಡ್ಬೇಕವ್ರ. ಈಗ 10 ವರ್ಷ ಆಯ್ತು ಆಡ್ಯಾರ. 300-400 ಸಲ ನಂಬರ್ ಯೂಟ್ಯೂಬ್ ದಾಗ ಹೇಳ್ತಾರ. 300 ಸಲ ನಂಬರ್ ಆಗೈತಿ, 200 ಸಲ ಆಗೈತಿ. ನಂಬರ್ ಆದ್ರೆ ನಮ್ಗೆ ಯಾರು ಅಬ್ಜೆಕ್ಷನ್ ತೊಗೊಂಡಿಲ್ಲ. ಬಂಟ್ನೂರ್ ಗಾಡಿ 4 ದಿನ ಆಯ್ತು ನಂಬರ್ ಅಲ್ಲ. ಡಿ-ಬಾಸ್ ಗಾಡಿ 1 ತಿಂಗಳ ಆಯ್ತು ನಂಬರ್ ಆಯ್ತು. ಅದಕ್ಕೂ ಬ್ಯಾನ್, ಇದಕ್ಕೂ ಬ್ಯಾನ್. ಯಾಕ ನೀವ್ ಆಟ ನಂಬರ್ ಆಗವ್ರೇನ? ಕುಬೋಟ ಗಾಡಿ 10 ಬರ್ತಾವ ಕನಕ. ಕುಬೋಟ ಗಾಡಿ ಅವ್ರಿಗೆ ಮಾಲಕರಿಗೆ ವಿಷಯ ಇಲ್ಲ. ಕುಬೋಟ 5501 ಗಾಡಿ. ಈ ಗಾಡಿ ಟೆಸ್ಟ್ ರಿಪೋರ್ಟ್ ಐತಿ ಗೌರ್ಮೆಂಟ್ ಅದ. ಯಾವ್ದೋ ಕೃಷಿ ಇದ್ರಾಗ ಹೋದ್ರಿ ಅಂದ್ರೆ ಟೆಸ್ಟ್ ರಿಪೋರ್ಟ್ ಮಾಡ್ತೈತಿ. 55 ಪ್ಯಾಂಟ್ ಮ್ಯಾಗ್ ಗುಂಜ್ ಐತಿ ಗಾಡಿ ಅದ. ಅವರು 10 ಕುಬೋಟದವ್ರಿಗೆ ಬರ್ತಾರ. ಕುಬೋಟ ಗಾಡಿ 10 ಗಾಡಿ RC ಬುಕ್ ಮ್ಯಾಗ ನೋಡುದು HP. ಹೊಸ ಗಾಡಿ RC ಬುಕ್ ಮ್ಯಾಗ ಸ್ಕ್ಯಾನರ್ ಇದ್ರ ಗಾಡಿ ಮ್ಯಾಗ HP ಬರ್ತೈತಿ. ನಾವು ಮಹಾರಾಷ್ಟ್ರದ HP ತೋರಿಸ್ತೀವಿ. ಅದ್ರಾಗ 55.7 HP ಬರ್ತೈತಿ. ಆ ಗಾಡಿ ನಿಮ್ಗೆ ನಡಿತೈತಿ. ಯಾಕಂದ್ರೆ ನೀವು ಒಟ್ಟು ನೀವು ನಂಬರ್ ಆಗವ್ರದ್ರಿ. ನೀವು 15 ಮಂದಿ ನಂಬರ್ ಎಲ್ಲ ಕಡೆ ಆಡ್ರಿ, ನೀವು ಆಡ್ಸ್ರಿ. ಮತ್ತೊಬ್ರಿಗೆ ಬರ್ಬೇಡ. ಅವ್ರ ಕೂಡಿ ಒಂದು ಗ್ರೂಪ್ ಮಾಡ್ಕೊಂತಾರ. ಉತ್ತರ ಕನ್ನಡದಾಗ ನಾವು ಗ್ರೂಪ್ ಮಾಡ್ಕೋತೀವಿ. ಉತ್ತರ ಕನ್ನಡ ಈ ಗಾಡಿ ಆಡೈತಿ. ಆಡಿಲ್ಲ. ಉತ್ತರ ಗಾಡಿ ಐತಿ, ಎರಗಟ್ಟೆಗೂ ಆಡೈತಾನ. ಎರಗಟ್ಟೆಗೂ ಆಡೈತಾನ. ಇಲ್ಲಿ ಯಾಕೆ ತೊಂದ್ರೆ ಏನ ಇವ್ರದ? ಇದ MH ಗಾಡಿ ಐತಿ. MH 11CW1701 ಗಾಡಿ ಐತಿ. 2008 ಮಾಡೆಲ್ ಐತಿ. 20ರ ಮಾಡೆಲ್ ಐತಿ. 8 HP ಐತಿ. 55.7 HP ಐತಿ. ಇಂತಾನ 2015 ಹಿಡ್ಕೊಂಡು 2023 ತನ 24 ತನ 5501 ಗಾಡಿ ಮಾರೈತಿ. ಒಟ್ಟು ಗಾಡಿ RC ಬುಕ್ ತರ್ತೀನಿ. RC ಬುಕ್ ಮ್ಯಾಗ ಅವ್ರು ಎಡಿಟ್ ಮಾಡ್ಕೊಂಡು ಬಂದ್ರೆ ಗಾಡಿ ಬುದ್ಧಿ ಟೆಸ್ಟ್ ರಿಪೋರ್ಟ್ ತರ್ತೀನಿ. ಗೌರ್ಮೆಂಟ್ ಟೆಸ್ಟ್ ರಿಪೋರ್ಟ್ ಇರ್ತೈತಿ. ಟೆಸ್ಟ್ ರಿಪೋರ್ಟ್ ಮ್ಯಾಗ ಬಿ ತೋರಿಸ್ತೀನಿ. ಗಾಡಿ ದೊಡ್ಡದೈತಿ, ಅವ್ರು ಆಡ್ತಾರ, ಅವ್ರು ನಡೀತೈತಿ. ಅಂದ್ರೆ 15 ಮಂದಿ ನೀವೇ ಅನ್ನದಿರಲ್ಲ. ಒಟ್ಟು ನೀವು ಹೋಗ್ರಿ, ನೀವು ನಂಬರ್ ಮಾಡ್ಕೋರಿ. ಬಂಟ್ನೂರ್ಗೆ ಬರ್ಬೇಡ ಅಂತ ಹೇಳ್ರಿ, ಡಿ-ಬಾಸ್ ಬರ್ಬೇಡ ಅಂತ ಹೇಳ್ರಿ. ಇವ್ರು ಮುತ್ತಂಡ್ಯಾರ, ಇವ್ರು ಔಷಧಿ ಹಾಕೊಂಡ್ರ 65 ಬ್ರೇಕಿನ ಕಾಲ ಅದು ಬರ್ಬೇಡ ಅಂತ ಹೇಳಿ ಔಷಧಿ ಹಾಕ್ತಾನ. ಈ ಕನಕ್ ಬರ್ತೀವಿ ಅಂಜು ನಾವು. ಬ್ಯಾರ ತರ್ಬೋದು ಅಂಜು ನಾವು. ಮೇಸ್ತ್ರಿ ಬಂದ ಚೆಕ್ ಮಾಡಿದ. ಮೇಸ್ತ್ರಿ ಏನಂದ್ರಣ? ಮೇಸ್ತ್ರಿ 55 HP ಐತಿ. ನಾವು 55 HP ಐತಿ. ಹಳಿ ಗಾಡಿ ಐತಿ. ಸಾದಾ ಸ್ಟೀರಿಂಗ್ ಗಾಡಿ ಐತಿ. ಸಾದಾ ಸ್ಟೀರಿಂಗ್ ಗಾಡಿಗೆ ತಾಕತ್ ಹೆಚ್ಚಿಂದ ಹೋಗ್ತೈತಿ. ಪವರ್ ಟ್ರಿಂಗ್ ಗಾಡಿಗೆ ಪಂಪಿನ ಮ್ಯಾಗ ಇಂಜನ್ ಆದ ಪವರ್ ಟ್ರಿಂಗ್ ಪಂಪ್ ತಿರ್ಸ್ಲಾಕ 3 HP ಖರ್ಚು ಆಗ್ತೈತಿ. ಗಾಡಿಗಿಂತ ಸಾದಾ ಸ್ಟೀರಿಂಗ್ ಗಾಡಿಗೆ ತಾಕತ್ ಹೆಚ್ಚಿರ್ತೈತಿ. ಅವ್ರ ಎಕ್ಸ್ಪರ್ಟ್ ಅಂದ್ರೆ ಅದೇ ಸಾದಾ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಅಂದಿಲ್ಲಣ. ಪವರ್ ಸ್ಟೀರಿಂಗ್ ಯಾವ್ದೋ ಕಂಪನಿ ಗಾಡಿ ತಗೊಂಡ್ರ ಸಾದಾ ಸ್ಟೀರಿಂಗ್ ಗಾಡಿ ಅದೇ ಕಂಪನಿ ಸಾದಾ ಸ್ಟೀರಿಂಗ್ ಗಾಡಿ ಅದಕ್ಕೆ ಹೆಚ್ಚತೈತಿ. ಸಾದಾ ಸ್ಟೀರಿಂಗ್ ಗಾಡಿಗೆ ತಾಕತ್ ಹೆಚ್ಚಿರ್ತದೆ. ಯಾಕೆ ಹೆಚ್ಚಿರ್ತೈತಿ ಅಂದ್ರೆ ಇಂಜನ್ ದಿಂದ ಹುಟ್ಟಿ ತಾಕತ್ ಹಿಂದ್ ಹೋಗೋತ್ನಾಗ ಪವರ್ ಸ್ಟೀರಿಂಗ್ ಪಂಪ್ ಇಂಜನ್ ಫಿಟ್ ಮಾಡಿರ್ತಾನ. 3-4 HP ಆ ಪಂಪಿಗೆ ತಾಕತ್ ಖರ್ಚಾತೈತಿ. ಅದೇ ಸಾದಾ ಸ್ಟೀರಿಂಗ್ ಇತ್ತಂದ್ರೆ ಒಟ್ಟು ತಾಕತ್ ಹಿಂದ್ ಹೋಗ್ತೈತಿ. ಸಾದಾ ಸ್ಟೀರಿಂಗ್ ಗಾಡಿ ಹೆಚ್ಚಾತೈತಿ. ನಿಮಗೆ ನೋಡಿತ್ತಂದ್ರೆ HMT ಹಿಂದೂಸ್ತಾನ್ ತರ್ತೇವ್. ಏನೋ ಅಲ್ಟ್ರೇಷನ್ ಮಾಡ್ಲಾರ್ದೆ ಹಳಿ ಗಾಡಿ ತೊಂಬರ್ರಿ ನೀವು. ಬಿನ್ ಶೀಲ್ ಹರಿಬಾರ್ಲಿ. ಹಿಂದೂಸ್ತಾನ ಗಾಡಿಗೆ ಎಲ್ಲಿ ಡಬ್ಬಿ ಹೊಡ್ತೈತಿ ಅಲ್ಲಿ ಡಬ್ಬಿ ಹೊಡೆದು ತೋರಿಸ್ರಿ ನೀವು. ತೊಂಬರ್ರಿ ಒಟ್ಟರು ಗಾಡಿ ಅದಕ್ಕೇನು ಸಂಬಂಧ ಯಾವನು ಸುದ್ದಿಲ್ಲ. 55 HP ಗಾಡಿ ಕಂಪನಿಯಾಗ ಹ್ಯಾಂಗ್ ಬರ್ತೈತೆ ಹಂಗ ನೀವು ಆಡ್ಸೋದಿತ್ತಂದ್ರ ಅದ್ರ ಶೀಲು ಹರಿದಿಲ್ಲ, ಡೀಸೆಲ್ ಓಡೋ ಮಾಡೋದಿಲ್ಲ. ಇಲ್ಲ ಅಂತಂದ್ರ ಗಳೆ ತರೋದು, ಕನಕ್ ಬಂದಿರ ಗಾಡಿಗೆ ಗಳೆ ಹಚ್ಚೋದು, ಹೊಸ ಶೋರೂಮ್ ಗಾಡಿಗೆ ಗಳೆ ಹಚ್ಚೋದು. ಶೋರೂಮ್ ಗಾಡಿ ಆಗ ಗೇರ್ದಾಗ ಬಂದ್ ಬಿಡ್ತೈತಿ, ನಿಂದು ಗಾಡಿ ಆ ಗೇರ್ದಾಗ ಬಂದ್ ಬಿಡ್ತೈತಿ. ಅದ ಶೋರೂಮ್ ಗಾಡಿ, ಶೋರೂಮ್ ಅಲ್ಟ್ರೇಷನ್. ಒಂದು 4 ಟನ್ ಆಡಿರಿ 10 ವರ್ಷ. ಈಗ ನಿಮ್ಮ ಗಾಡಿಗಳು ಸೆಕೆಂಡ್ರಾಗ ಆಡವಾನ ವಜನ್ ಕಮ್ಮಿ. ಯಾಕ ಮುರ್ಕೋತಾವ ಅಂತ ಹೇಳ್ತೀರಿ. ಹಂಗ್ಯಾಂಗ ಮುರ್ಕೋತಾವ ಇಡ್ರಿ ಪಂಜಾಬ್ದವ್ರ ಗತ್ಲೆ. ಒಂದ್ ಕ್ಲಚ್ ಬಿಡ್ತಾವ್ರ, ಹಡಮಲ್ ಕ್ಲಚ್ ತುಳಿದಿಲ್ಲ, ಬ್ರೇಕ್ ಒತ್ತುದಿಲ್ಲ. ನಮ್ಮ ನೀವಾಲನಕ್ ನಾವು ಬ್ರೇಕ್ ಹತ್ತಂಗಿಲ್ಲ. ಬ್ರೇಕ್ ಅಲ್ಟ್ರೇಷನ್ ಮಾಡತ್ತಿದ್ವಿ, ನಿಮ್ಗೆ ನಡೆಯಂಗಿಲ್ಲ. ಅಲ್ಟ್ರೇಷನ್ ಐತಿ 65 ರೌಜಿಂಗ್ ಐತಿರಿ. ಬ್ರೇಕ್ ಅಲ್ಟ್ರೇಷನ್ ಮಾಡಂಗಿಲ್ಲ. 55 HP ಗಾಡಿ ತೊಗೊಂಡ್ಬರ್ತೇವೆ. ಕೇಶಿಂಗ್ ಟೈರ್ ಅಲ್ಲಿ, ರಿಮೋಟ್ ಟೈರ್ ಅಲ್ಲಿ ಒಂದ್ ಕ್ಲಚ್ ಬಿಡ್ತಾವ್ರ, ಹಡಮಲ್ ಕ್ಲಚ್ ಹಿಡಿದಿಲ್ಲ, ಮತ್ತೆ ಬ್ರೇಕ್ ತುಳಿದಿಲ್ಲ. ಹಿಂಗ್ ರೂಲ್ಸ್ ಐತಿ. ಆಡ್ತಿದ್ರ ಬರ್ರಿ, ನಾವು ಇಟ್ಕೋತೇವ್ ಕನ ಎಲ್ಲಿ ಬೇಕಾದ್ರೆ. ಮುಂದಿನ ಕನಕ್ ಯಾರು ಆಡಬಾರ್ದು. ಇವ್ರು 15 ಮಂದಿ ತರಸಂಗಿಲ್ಲ. ಇವ್ರನ್ನೇ ಗಾಡಿಗಳು ನಂಬರ್ ಮಾಡ್ಕೊಲ್ಲ. ಇವ್ರು ಜನ ಒಂದು ರೂಲ್ಸ್ ತೆಗಿತಾರ. ನಮ್ಮ ಬಂಟೂರ್ ಮತ್ತೆ 8 ದಿನ ಕಾಡ್ಲತ್ತಾರ. ಯಾಕೆ ಕಾಡ್ತಾರ? ಇದಕ್ಕೆ ಯಾಕೆ ಕೇಳ್ತಾರ? ಅವ್ರ ಗಾಡಿಗಳು ಅಲ್ಟ್ರೇಷನ್ ಇಲ್ಲ. ಯಾವ ಹೇಳ್ತಾನ ಬಾತ್ ಅಲ್ಟ್ರೇಷನ್ ಇಲ್ಲ. ಹೆಸರು ಗಾಡಿಯಾಗ 557 657 ಗಾಡಿ ಇದೆ. 650 ಗಾಡಿ ಇದೆ. 60 HP ಗಾಡಿ ಬರ್ತೈತಿ. ಅದ್ರ ಕ್ಲಚ್ ಪ್ಲೇಟ್ ಹಾಕೊಂಡ್ ಬರ್ತಾರ. 60 HP ಕ್ಲಚ್ ಪ್ಲೇಟ್ ನಡೀತೈತಿ. ಅದಕ್ಕೆ ನೀವು ಅಲ್ಲಂಡಕ್ 4 ಲೈನ್ ಬ್ರೇಕ್ ಅಲ್ಟ್ರೇಷನ್ ಡಿ-ಬಾಸ್ ಗಾಡಿ ನಡೆಯಲ್ಲ ನಿಮ್ಗೆ. ಯಾಕೆ ನಡೆಯಲ್ಲ? ಈಗ ಬಂಟೂರ್ ಮತ್ತೆ ಗಾಡಿ ನಡೆಯಲ್ಲ ನಿಮ್ಗೆ. ಯಾಕೆ ಜಾಗತೈತಿ? ನೀವು 300-400 ಕನ್ನ ನಂಬರ್ ಮಾಡ್ರಿ. ನಿಮಗೆ ಜಗ್ಗು ಕಾಲಾಗ ನಾವು ಅಲ್ಟ್ರೇಷನ್ ಮಾಡ್ಕೊಂಡು ಬರಾವ್ರಿ. ನಾವೇನ್ ತೂಕ ಹೆಚ್ಚಾಕೊಂಡ್ ಆಡಿಲ್ಲ. ಆಡದಿದ್ರೆ ನಾ ಮನೆಗೆ ಹೋಗ್ಕೊಂಡ ನಿಮ್ಮ ಲೆವೆಲ್ ಇದ್ರೆ ಆಡ್ತಾನ. ಅದನ್ನ ಹೇಳಿ ಮುಂದಿನ ಕನಕ ಒಬ್ಬು ಹೋಗ್ಬಾರ್ದವ್ರು.
ಅವ್ರಿಗೆ ಕ್ಲಿಯರ್ ಮಾಡಿ ಹೋಗ್ಬೇಕು ಅವ್ರು. ನೀನ್ ನಂಬರ್ ಆಗಿದೆ ಅವ್ರಿಗೆ ನೀ ಬ್ಯಾಡ್ ಆಗಿದೆ ಬ್ಯಾಡ ಅವ್ರನ್ನೆಲ್ಲ ನಿನಗೆ ಅಬ್ಜೆಕ್ಷನ್ ಮಾಡ್ತಾರೆ ನೀನ್ ಬಾಳ್ ಮಾಡ್ಲಪ್ಪ, ಮುಂದಿನ ಕನಕ ಅವ್ರು ಹೋಗ್ಬಾರ್ದು. ನಾವು ಭಾಸ್ಕರ್ ಬೇಯಬಾರ್ದು. ನಾವು ಹೋಗಿ ಪಂಜಾಬ್ ಬಂದಿದ್ದೇವು JCB ಇಂಜನ್ ಆಗಿ ಆಡ್ತಾರ ಅವ್ರು, ಕ್ಲಿಯರ್ ಮಾಡಿ ಹೋಗೋದವ್ರು. ಏನ್ ಸಂಬಂಧ ಐತಿ ಈಗ ನಮ್ಮ ಇಬ್ಬರಿಗೆ ನಮ್ಮ ಮಾಮ 45 ಕೊಟ್ಟದ ಅಂದ್ರೆ ಒಂದನೇ ರೌಂಡ್ ಪಾಸ್ ಆಗಿ ಹೋದ 2ನೇ ರೌಂಡ್ ಏನ್ ಸಂಬಂಧ ಐತಿ ಯಾಕೆ ಆಡ್ 45 ಕೊಟ್ಟದ ಇಲ್ಲಿ ತಕ ಬಂದ್ ಹೋಗ್ಯಾರ ಅವ್ರ. ಆಡಿ ಹೋಗ್ಬೇಕಾಗಿತ್ತ, ಆಡ್ಲಾರ್ದ ಹೋಗ್ಯಾರ. ಒಳ್ಳೆ ಮುಂದಿನ ಕನಕ್ ಹೋಗ್ಬೇಕಾದ್ರ ಅವ್ರ ಈಗ ಹೆಂಗ್ ಬಂದ್ ಹೋಗ್ಯಾರ ಅವ್ರ ಖರ್ಚಿಲೆ ಹಂಗ ಬಂದ್ ಇಲ್ಲಿ ಬಂದ್ ಆಡಿ ಹೋಗುದ. ಅವ್ರಿಗೆ ಬೈಕ್ ಉಡ್ತೈತಿ, ಪ್ರೈಸ್ ಉಡ್ತೈತಿ. ಈ ಕನ ಮುಗಿಸೋಣ ಮುಂದಿನ ಕನ ಹೊಡೆದವ್ರ ಆಡ್ಲಿಕ್ಕಂದ್ರ ಅವ್ರ ಧರ್ಮ ಅಲ್ಲ. ನಾವು 10 ಮಂದಿ ಕೂಡ್ತೇವ್ ಅಲ್ಟ್ರೇಷನ್ ಇದ್ದವ್ರು 10 ಮಂದಿ ಕೂಡ ನಾವು ಹೋಗಿ ಅವ್ರು ಓಡೋದ್ರ ನಾವು ಆಡ್ತೇವ್ ಕನ್ನ ನಂಬರ್ ಮಾಡ್ಕೊಂಡು ಹೋಗ್ತೇವ್. ಏನ್ ಬೇಕಾದ ಏನ್ ಬೇಕಾದ ಅಲ್ಟ್ರೇಷನ್ ಮಾಡ್ಕೊಂಡು ಆಡ್ತೀವಿ. ಹಾಕೊಂಡು ಬರೀ